Hello students, welcome back to my class. In today's class we are going to continue the study of PUC first year, especially chapter number 9, that is the farmer's wife. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು PUC ಪ್ರಥಮ ವರ್ಷದ 9ನೇ ಚಾಪ್ಟರ್ ಅಂದರೆ 9th ಪೋಯಮ್ ದ ಫಾರ್ಮರ್ಸ್ ವೈಫ್ ಅಂದರೆ ಕೃಷಿಕನ ಹೆಂಡತಿ ಅಥವಾ ರೈತನ ಹೆಂಡತಿ. ಸೊ ಈ ಪದ್ಯದ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ಒಂದು ಸಾರಾಂಶವನ್ನು ಕನ್ನಡದಲ್ಲಿ ಕಲಿಯೋಣ. ಈ ಪದ್ಯ ಬರೆದವ್ರು ಯಾರು, ಸೊ ಈ ಪದ್ಯದ ಮುಖ್ಯವಾದ ತಿರುಳೇನು, ಥೀಮ್ ಏನಿದೆ ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗಾಗಲೇ ಈ ಪೊಯಮ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ ಮೀನಿಂಗನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೊ ಅವೆಲ್ಲ ನೀವು ಬರ್ಕೋರಿ. ಸೊ ಇವೆಲ್ಲ ಬರ್ಕೊಂಡಾಗ ಮಾತ್ರ ನಿಮ್ಗೆ ಆ ಪದ್ಯದ ಒಂದು ಸಾರಾಂಶವನ್ನು ಈಸಿಯಾಗಿ ಬರಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಪೊಯಮನ್ನು ನೀವು ಓದಿದ ನಂತರ ಅರ್ಥ ಆಗಬೇಕಂದ್ರೆ ವೊಕ್ಯಾಬ್ಲರಿ ಬೇಕಾಗುತ್ತೆ. ಸರಿನಾ? ನೋಡಿ, ಪೇಜ್ ನಂಬರ್ 82. ಸೊ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ. ಪೇಜ್ ನಂಬರ್ 82 ಅಲ್ಲಿ ಚಾಪ್ಟರ್ ನಂಬರ್ 9 ದ ಫಾರ್ಮರ್ಸ್ ವೈಫ್. ಈ ಪೊಯಮನ್ನು ಬರೆದವರು ಓಲ್ಗಾ ಅವರು. ಸೊ ಓಲ್ಗಾ ಅಂತ ಒಂದು ಕವಿತ್ರಿಯವರು ಈ ಪೊಯಮನ್ನು ಬರೆದಿದ್ದಾರೆ. ಓಲ್ಗಾ ಅನ್ನೋದು ಪೆಟ್ ನೇಮ್, ಪ್ರೀತಿಯಿಂದ ಕರಿತಕ್ಕಂಥ ಹೆಸರು. ಸೊ ಆ ಕವಿತ್ರಿಯ ಪೂರ್ಣ ಹೆಸರೇನೆಂದರೆ ಪೋಪುರಿ ಲಲಿತಾ ಕುಮಾರಿ. ಪಿ ಲಲಿತಾ ಕುಮಾರಿ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಪಿ ಲಲಿತಾ ಕುಮಾರಿ. ಸೊ ಪಿ ಅಂದ್ರೇನು? ಪೋಪುರಿ ಲಲಿತಾ ಕುಮಾರಿ ಅವರನ್ನು ಅವರ ಪೆಟ್ ನೇಮ್ ಏನು? ಓಲ್ಗಾ. ಸೊ ಅವರು ಈ ಕವನವನ್ನು ಬರೆದರು, ಹೌದಾ? ಸೊ ಆ ಕವಿತ್ರಿಯ ಸ್ವಲ್ಪ ಶಾರ್ಟ್ ಆದ ಪರಿಚಯ ಮಾಡ್ಕೊಳ್ಳೋಣ. ಓಲ್ಗಾ ಈಸ್ ದ ಪೆಟ್ ನೇಮ್ ಆಫ್ ದಿ ವೆಲ್ ನೋನ್ ತೆಲುಗು ರೈಟರ್ ಪಿ ಲಲಿತಾ ಕುಮಾರಿ, ಬಾರ್ನ್ ಇನ್ 1915. ಸೊ ಈ ಕವನವನ್ನು ಬರೆದವರು ತೆಲುಗು ಕವಿತ್ರಿಯಾದ ಓಲ್ಗಾ ಅವರು. ಸೊ ಓಲ್ಗಾ ಅವರ ಪೂರ್ಣ ಹೆಸರು ಪೋಪುರಿ ಲಲಿತಾ ಕುಮಾರಿ ಅವರು. ಅವರು ಹುಟ್ಟಿದ್ದು 1950ರಂದು. ಶಿ ವಾಸ್ ಬಾರ್ನ್ ಇನ್ ಗುಂಟೂರು, ಒನ್ ಆಫ್ ದಿ ಬಿಗ್ ಟೌನ್ ಆ್ಯಂಡ್ ಎಜುಕೇಷನಲ್ ಸೆಂಟರ್ ಇನ್ ದಿ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಸೊ ಅವ್ರು ಹುಟ್ಟಿದ್ದು ಗುಂಟೂರಿನಲ್ಲಿ. ಸೊ ಗುಂಟೂರು ಬರೋದು ಆಂಧ್ರ ಪ್ರದೇಶದಲ್ಲಿ, ಹೌದಾ? ಸೊ ಕವಿತ್ರಿ ಬಗ್ಗೆ ಇಷ್ಟು ಪರಿಚಯ ಸಾಕು. ಇನ್ ದಿಸ್ ಪೊಯಮ್ ಶಿ ಟ್ರೈ ಟು ಪೋರ್ಟ್ರೇಟ್ ದ ಪ್ಯಾಥೆಟಿಕ್ ಕಂಡೀಷನ್, ದ ಪ್ರಾಬ್ಲಮೆಟಿಕ್ ಕಂಡೀಷನ್ ಆಫ್ ದಿ ಫಾರ್ಮರ್ಸ್ ವೈಫ್. ಈ ಕವನದಲ್ಲಿ ಅವರು ಒಬ್ಬ ರೈತನ ಹೆಂಡತಿಯ ಶೋಚನೀಯ ಸ್ಥಿತಿಯನ್ನು ತುಂಬ ಒಂದು ಕರುಣಾಜನಕವಾಗಿ ವರ್ಣನೆ ಮಾಡಿದ್ದಾರೆ ಅಂತ ಹೇಳ್ತೀವಿ. ಮೂಲತಃವಾಗಿ ಈ ಪೊಯಮ್ ದ ಫಾರ್ಮರ್ಸ್ ವೈಫ್ ಅಂತಕ್ಕಂಥ ಒಂದು ಕವನ ಬರೆದಿದ್ದು ತೆಲುಗು ಭಾಷೆಯಲ್ಲಿ. ಸೊ ಆ ತೆಲುಗು ಭಾಷೆಯಲ್ಲಿದ್ದಂಥ ಕವನವನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವರು. ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಫ್ರಾಮ್ ತೆಲುಗು ಟು ಇಂಗ್ಲೀಷ್. ಸೊ ಇಂಗ್ಲೀಷ್ಗೆ ಭಾಷಾಂತರ ಮಾಡಿದವರು ಯಾರಂದರೆ ಅವ್ರ ಹೆಸರು ವಸಂತ್ ಕಣ್ಬಿರನ್ ಅವರು ಈ ಪೊಯಮನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದ್ದಾರೆ. ಇದು ಕವಿ ಪರಿಚಯ ಆಯಿತು. ಮತ್ತು ಈ ಕವನವನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದವರು ಯಾರು ಅಂತ ತಿಳ್ಕೊಂಡಿವಿ, ಹೌದಾ? ಸೊ ಕವನಕ್ಕಿಂತ ಮುಂಚೆ ಒಂದು ಪ್ರೀ ರೀಡಿಂಗ್ ಇದೆ. ಸೊ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ಓದ್ತಿ ನೋಡಿ. Lakhs of farmers have committed suicide in our country. What could be the reason for this devastating trend? ಸೊ ಇವತ್ತಿನ ಒಂದು ದಿನಮಾನಗಳಲ್ಲಿ ನೋಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೋದನ್ನು ನಾವು ಪ್ರತಿನಿತ್ಯ ಕಾಣ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಅದು ವೃತ್ತಪತ್ರಿಕೆಯಲ್ಲಾಗಿರ್ಬೋದು, TV ನ್ಯೂಸಲ್ಲಾಗಿರ್ಬೋದು, ರೈತರ ಆತ್ಮಹತ್ಯೆದಂಥ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಸೊ ಈ ಥರದ ಟ್ರೆಂಡ್ ಯಾಕೆ ಬೆಳೀತಾ ಇದೆ ಅಂತ ಒಂದು ಪ್ರಶ್ನೆ. ಹೌ ಡು ಯು ಥಿಂಕ್ ದಿಸ್ ವುಡ್ ಅಫೆಕ್ಟ್ ದೇರ್ ಫ್ಯಾಮಿಲೀಸ್? ಸೊ ಆ ರೈತರ ಸಾವಿನಿಂದ ಅವರ ಕುಟುಂಬ ಯಾವ ಥರದ ಸಮಸ್ಯೆಗಳನ್ನು ಎದುರಿಸುತ್ತೆ ಅನ್ನೋದು ನಿಮಗೇನು ಗೊತ್ತಾ ಅಂತ, ಹೌದಾ? ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಈ ಕವನವನ್ನು ಸ್ಟಡಿ ಮಾಡಬೇಕು ಅಂತಲೇ ಅರ್ಥ. ಈ ಕವನದಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ರೈತ ಇರ್ತಾನೆ. ಸೊ ಆ ರೈತ ಏನು ಮಾಡ್ತಾನೆ, ಹತ್ತಿ ಬೆಳೆಯನ್ನು ಬೆಳೀತಾ ಇರ್ತಾನೆ. ಸೊ ಹತ್ತಿ ಬೆಳೆ ಬೆಳೆಯೋದರಲ್ಲಿ ತುಂಬ ಲಾಸ್ ಆಗುತ್ತೆ. ಆತನು ಸಾಕಷ್ಟು ಸಾಲವನ್ನು ಮಾಡಿರ್ತಾನೆ. ಸೊ ಸಾಲಗಾರರ ಕಾಟ ತಾಳದೆ ಏನು ಮಾಡ್ತಾನೆ, ಸೂಸೈಡ್ ಮಾಡ್ಕೊತಾನೆ. ಯಾರು? ರೈತ. ಸೊ ರೈತ ಸೂಸೈಡ್ ಮಾಡಿಕೊಂಡಾಗ ಆತನ ಫ್ಯಾಮ್ಲಿ ಏನೇನು ಸಮಸ್ಯೆಗಳನ್ನು ಎದುರಿಸುತ್ತೆ, ಯಾವ ಒಂದು ಪ್ಯಾಥೆಟಿಕ್ ಕಂಡೀಷನಲ್ಲಿ ತಮ್ಮ ಲೈಫನ್ನು ಲೀಡ್ ಮಾಡಬೇಕಾಗುತ್ತೆ ಅನ್ನೋದು ತುಂಬ ಒಂದು ಹೃದಯ ವಿದ್ರಾವಕ ಘಟನೆಯನ್ನು ಕವಿತ್ರಿಯರು ತುಂಬಾ ಒಂದು ದುಃಖದ ಸಂಗತಿಯನ್ನು ಈ ಕವನದಲ್ಲಿ ವರ್ಣನೆ ಮಾಡೋದು ನಾವು ಕಾಣ್ತಾ ಇರ್ತೀವಿ. ಸರಿನಾ? ಈ ಪೊಯಮ್ ಸ್ಟಾರ್ಟ್ ಮಾಡೋಣ. ಲುಕ್ ಎಟ್ ದ ಪೇಜ್ ನಂಬರ್ 82, ಸ್ಟಾನ್ಜಾ ನಂಬರ್ 1. You are virtuous and you are gone, poor sinner that I am remain. ಎಸ್. ಸೊ ಇಲ್ಲಿ ವರ್ಚುವಸ್ ಅಂದ್ರೇನು? ವರ್ಚುವಸ್ ಅಂದರೆ ಯೋಗ್ಯ ವ್ಯಕ್ತಿ ಅಂತ ಅರ್ಥ. ವರ್ಚುವಸ್ ಯೋಗ್ಯ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಸದ್ಗುಣವನ್ನು ಹೊಂದಿದಂಥ ವ್ಯಕ್ತಿ ಅಂತ ಅರ್ಥ ಕೊಡುತ್ತೆ.
ಆ್ಯಂಡ್ ಯು ಆರ್ ಗಾನ್ ಪುವರ್ ಸಿನ್ನರ್. ಪುವರ್ ಸಿನ್ನರ್ ಅಂದ್ರೇನು? ಪುವರ್ ಸಿನ್ನರ್ ಅಂದರೆ ಬಡಪಾಯಿ, ಪಾಪಿ ಅಂತ. ಬಡಪಾಯಿನೂ ಆಗುತ್ತೆ, ಪಾಪಿನೂ ಅಂತ ಆಗುತ್ತೆ. ಹೌದಾ? ಎಸ್. ಅಂದರೆ ಇಲ್ಲಿ ನೋಡಿ, ಯು ಆರ್ ವರ್ಚುಸ್. ಯು ಮತ್ತು ಸೆಕೆಂಡ್ ಲೈನಲ್ಲಿ ಐ ಅಂತ ಎರಡು ವರ್ಡ್ಗಳನ್ನ ಯೂಸ್ ಮಾಡಿದರೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಯು ಅಂದರೆ ಯಾರು? ಯು ಅಂದರೆ, ಯು ಅಂತ ಯಾರನ್ನು ರೆಫರ್ ಮಾಡಿದ ಅಂದರೆ ಫಾರ್ಮರ್, FARMER, ಫಾರ್ಮರ್, ರೈತ. ಸೊ ಐ ಅಂದರೆ ಯಾರು? ಐ ರೆಫರ್ಸ್ ಟು ಫಾರ್ಮರ್ಸ್ ವೈಫ್. ನೋಡಿ, ನೆನ್ಪಿಟ್ಕೊಳ್ಳಿ. ಈ ಕವನದ ಸ್ಪೀಕರ್, ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್ ಪೊಯಮ್ ಅಂದಾಗ ಪೊಯೆಟೆಸ್ ಅಲ್ಲ. ಹೂ ಇಸ್ ದ ಸ್ಪೀಕರ್ ಆಫ್ ದಿಸ್ ಪೊಯಮ್ ಅಂದಾಗ ನಾವು ಫಾರ್ಮರ್ಸ್ ವೈಫ್ ಅಂತ ಬರೀಬೇಕು. ಸೊ ಈ ಕವನ ಯಾರು ಸ್ಪೀಕರ್ ಇದ್ದಾರೆ, ಯಾರು ಮಾತಾಡ್ತಿದ್ದಾರೆ ಅಂದರೆ ಈ ಕವನದಲ್ಲಿ ರೈತನ ಹೆಂಡತಿ ಮಾತಾಡ್ತಾ ಇದ್ದಾಳೆ. ಸೊ ಅವಳು ಹೇಳ್ತಾಳೆ, ಯು ಆರ್ ವರ್ಚ್ಯೂವಸ್, ನೀವು ತುಂಬ ಯೋಗ್ಯರಿದ್ದೀರಾ. ಆ್ಯಂಡ್ ಯು ಆರ್ ಗಾನ್, ನೀವು ತುಂಬ ಯೋಗ್ಯ ಇದ್ದೀರಾ, ಆದರೆ ಹೋಗಿಬಿಟ್ಟಿರಾ, ಸೂಸೈಡ್ ಮಾಡ್ಕೊಂಡು ಹೋಗಿಬಿಟ್ಟಿರಾ ಅಂತ ರೈತನ ಹೆಂಡತಿ ತನ್ನ ಗಂಡನನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾಳೆ. ಯು ಅಂದರೆ ರೈತ, ಐ ಅಂದರೆ ರೈತನ ಹೆಂಡತಿ. ಪುವರ್ ಸಿನ್ನರ್ ದ್ಯಾಟ್ ಐ ಆಮ್ ರಿಮೇನ್. ನೀವೇನೋ ಯೋಗ್ಯ ವ್ಯಕ್ತಿ ಇದ್ದೀರಾ, ಹೋಗಿಬಿಟ್ರಿ, ಬಟ್ ನಾನು ಪಾಪಿ ಇದ್ದೀನಿ, ಬಡಪ ಇದ್ದೀನಿ, ಬಟ್ ನಾನು ಉಳ್ಕೊಂಡು ಬಿಟ್ಟೀನಿ ಅಂತ ರೈತನ ಹೆಂಡತಿ ತನ್ನ ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ರೈತ ಸತ್ತ ನಂತರ, ಸೂಸೈಡ್ ಮಾಡ್ಕೊಂಡ ನಂತರ ಆ ಹೆಂಡತಿಯನ್ನು ತನ್ನ ನೋವನ್ನು ವ್ಯಕ್ತಪಡಿಸಿದಾಗ ಏನಂತ, ನೀವೇನೋ ಒಳ್ಳೆಯವರಿದ್ದೀರ, ಹೋಗಿಬಿಟ್ಟಿರಿ, ಬಟ್ ನಾನೇನು ಪಾಪಿಷ್ಟಿದ್ದೀನೇನೋ, ನಾನು ಯಾಕೋ ಇನ್ನೂ ಬದುಕಿದ್ದೀನಲ್ಲ ಅಂತ ಹೇಳ್ತಾ ಇದ್ದಾಳೆ. ಬಿಫೋರ್ ಯುವರ್ ಕ್ರೆಡಿಟರ್ಸ್, ಬಿಫೋರ್ ಯುವರ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂದರೆ ಸಾಲದಾತರು. ಸಾಲದಾತರು, ಸಾಲದಾತರು ಅಂದರೆ ಸಾಲವನ್ನು ಕೊಟ್ಟವರು, ಲೋನ್ ಕೊಟ್ಟವರು. ನೀವೇನೋ ಹೋಗ್ಬಿಟ್ರಿ, ಬಟ್ ನಾನು ಪಾಪಿಷ್ಟಿದ್ದೀನಿ, ಯಾಕಂದರೆ ಈ ಸಾಲಗಾರನ ಮುಂದೆ ನಾನು ಇನ್ನೂ ಉಳ್ಕೊಂಡಿನಿ. ಆ ಸಾಲಗಾರರು ನಿಮಗೆ ಏನು ತೊಂದರೆ ಕೊಟ್ಟಿದ್ದಾರೋ ನನಗೂ ಕೂಡ ತೊಂದರೆ ಕೊಡ್ತಾರೆ, ಅದಕ್ಕೆ ನಾನು ಪಾಪಿಷ್ಟ ಇದ್ದೀನಿ, ನಾನು ಆ ತೊಂದರೆಗಳನ್ನು ಅನುಭವಿಸೋ ಸಲುವಾಗಿ ಉಳ್ಕೊಂಡಿದ್ದೀನಿ ಅಂತ ಇಲ್ಲಿ ರೈತನ ಹೆಂಡತಿ ಹೇಳ್ತಾಳೆ. ಅನೇಬಲ್ ಟು ಬೆಂಡ್ ಯುವರ್ ಹೆಡ್ ಆರ್ ಸ್ಟ್ರೆಚ್ ಔಟ್ ಯುವರ್ ಹ್ಯಾಂಡ್. ಅಂದರೆ ರೈತನ ಹೆಂಡತಿ ತನ್ನ ಗಂಡನ ಬಗ್ಗೆ ಹೇಳ್ತಾಳೆ, ನೀವು ಯಾರ ಮುಂದೆ ಕೂಡ ತಲೆ ತೆಗೆಸೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯುವರ್ ಹೆಡ್, ಬೆಂಡ್ ಯುವರ್ ಹೆಡ್ ಅಂದ್ರೇನು? ತಲೆ ತಗ್ಗಿಸೋದು. ಸಾಲ ಮಾಡಿದ್ದೀನಿ, ನನ್ನ ಕೈಯಿಂದ ಮುಟ್ಸೋಕ್ಕಾಗ್ತಾಯಿಲ್ಲ ಅಂತ ಯಾರ ಮುಂದೆ ಕೂಡ ತಲೆ ತಗ್ಗಿಸ್ತಕ್ಕಂಥ ವ್ಯಕ್ತಿ ನೀವಲ್ಲ. ಆರ್ ಸ್ಟ್ರೆಚ್ ಔಟ್ ಯುವರ್ ಹ್ಯಾಂಡ್, ನನಗೆ ದುಡ್ಡಿಲ್ಲ ಕೊಡು ಅಂತ ಕೈ ಕೂಡ ಚಾಚೋರಲ್ಲ ನೀವು. ಹೆಂಡತಿ ತನ್ನ ಗಂಡನ ಬಗ್ಗೆ ಹೇಳ್ತಾ ಇದ್ದಾಳೆ, ನೀವು ತುಂಬ ಒಳ್ಳೆಯವರಿದ್ದೀರಾ, ತಲೆ ತಗ್ಗಿಸ್ತೀರಿ, ಯಾವಾಗಲೂ ಯಾರ ಮುಂದೆ ಕೂಡ ಕೈ ಚಾಚತಕ್ಕಂಥ ಸ್ವಭಾವ ನಿಮ್ಮದಲ್ಲ. ಆರ್ ಶೆಲ್ ಯುವರ್ ಕ್ರಾಪ್ಸ್ ಯು ಕ್ರಾಸ್ಡ್ ಓವರ್. ಸೊ ಈ ಒಂದು ಸಮಾಜಕ್ಕೆ, ಈ ಸಾಲಗಾರರಿಗೆ ಹೆದರಿ ಅವ್ರ ಮುಂದೆ ತಲೆ ತಗ್ಗಿಸೋದು ಬೇಡ, ಅವರಿಗೆ ಕೈ ಚಾಚೋದು ಬೇಡ ಅಂತ ನೀವೇನೋ ಸೂಸೈಡ್ ಮಾಡ್ಕೊಂಡ್ಬಿಟ್ರಿ, ದೇಹವನ್ನು ತ್ಯಾಗ ಮಾಡಿಬಿಟ್ರಿ. ಯು ಕ್ರಾಸ್ಡ್ ಓವರ್. ಕ್ರಾಸ್ಡ್ ಓವರ್ ಅಂದ್ರೇನು? ಈ ಜೀವನವನ್ನು ಬಿಟ್ಟು ಸಾವಿನ ಕಡೆಗೆ ಹೋಗಿಬಿಟ್ರಿ. ಕ್ರಾಸ್ಡ್ ಓವರ್ ಅಂತ ಅದರ್ಥ, ಹೌದಾ? ಬಟ್ ಐ ವಾಸ್ ಬಾರ್ನ್ ವಿತ್ ಅ ಹೆಡ್ ಬೆಂಡ್. ಸೊ ರೈತನ ಹೆಂಡತಿ ಹೇಳಿದಾಳೆ, ನೀವೇನೋ ಹೋಗಿಬಿಟ್ರಿ, ನೀವು ಯಾರ ಮುಂದೆ ತಲೆ ಚಾಚೋದು ಬೇಡ, ಯಾರ ಮುಂದೆ ಕೈ ಚಾಚೋದು ಬೇಡ, ತಲೆ ತಗ್ಸೋದು ಬೇಡ, ನೀವು ಈ ಸಮಾಜಕ್ಕೆ ಈ ಸ್ವಾಭಿಮಾನವನ್ನು ಬಿಟ್ಟುಕೊಡೋದು ಬೇಡ ಅಂತ ಏನೋ ಸೂಸೈಡ್ ಮಾಡ್ಕೊಂಡ್ರಿ. ಬಟ್ ನಾನೇನು ಮಾಡಲಿ, ನಾನು ಒಂದು ಹೆಣ್ಣಿದ್ದೀನಿ, ನಾನು ಒಂದು ಅಬೆಲೆ ಇದ್ದೀನಿ. ಹೆಣ್ಣು ಹುಟ್ಟುತ್ತಲೇ ತಲೆ ಬಾಗಿಸ್ಬೇಕಂತ ಒಂದು ನಮ್ಮ ಸಮಾಜ ಹೇಳುತ್ತೆ. ಐ ವಾಸ್ ಬಾರ್ನ್ ವಿತ್ ಅ ಹೆಡ್ ಬೆಂಟ್ ಅ ಹ್ಯಾಂಡ್ ಸ್ಟ್ರೆಚ್ಡ್. ನಾವು ಹೆಣ್ಣು ಈ ಸಮಾಜದಲ್ಲಿ ಹೇಗಂದರೆ ಯಾವಾಗಲೂ ತಲೆ ತೆಗೆಸಿರಬೇಕು, ಪ್ರತಿಯೊಂದಕ್ಕೂ ಕೈ ಚಾಚ್ತಾ ಇರಬೇಕು ಅಂತ ಕವಿತೆಯಲ್ಲಿ ರೈತನ ಹೆಂಡತಿ ಹೇಳ್ತಾ ಇದ್ದಾಳೆ. ಯಾಕಂದರೆ ಇವತ್ತು ಸಮಾಜದ ಪರಿಸ್ಥಿತಿ ಹೇಗಿದೆ ಅಂದರೆ, ಹೆಣ್ಣು ನೋಡಿ, ಚಿಕ್ಕ ಮಗು ಇದ್ದಾಗ ತಂದೆ ತಾಯಿ ಹತ್ತಿರ ದುಡ್ಡು ಬೇಡಬೇಕು, ಕೈ ಚಾಚಬೇಕು. ಮದುವೆ ಆದ ನಂತರ ಗಂಡನ ಹತ್ತಿರ ಕೈ ಚಾಚಬೇಕು, ಗಂಡನ ಹತ್ತಿರ ತಲೆ ತಗ್ಗಿಸಿ ನಿಂದಿರಬೇಕು. ಸೊ ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೀನಿ. ನಾಟ್ ಅನ್ಯೂಸ್ಡ್ ಟು ಬೀಯಿಂಗ್ ಸೋಲ್ಡ್. ನಾಟ್ ಅನ್ಯೂಸ್ಡ್ ಟು ಬೀಯಿಂಗ್ ಸೋಲ್ಡ್ ಅಂದ್ರೇನು? ಸೆಲ್ಲಿಂಗ್ ಹರ್ ಡಿಗ್ನಿಟಿ. ಸೆಲ್ಲಿಂಗ್ ಹರ್ ಡಿಗ್ನಿಟಿ ಅಂದರೆ ತನ್ನ ಒಂದು ಘನತೆಯನ್ನು, ಮರ್ಯಾದೆಯನ್ನು ಮಾರೋದು, ಅಂದರೆ ಬೇರೆಯವರ ಅಧೀನದಲ್ಲಿರೋದು. ಈ ಹೆಣ್ಣು ಅನ್ನೋದು ಹೆಂಗಂದರೆ ಸಮಾಜದಲ್ಲಿ ಬೇರೆಯವರ ಅಧೀನದಲ್ಲಿರ್ತಕ್ಕಂಥ ಒಂದು ವಸ್ತು ಆದಂಗೆ ನಾನಿದ್ದೀನಿ, ಹೌದಾ? ನಾನು ಯಾವಾಗಲೂ ತಲೆ ತಗ್ಗಿಸ್ತೀನಿ, ಕೈ ಚಾಚ್ತೀನಿ, ನನ್ನ ಘನತೆಯನ್ನು ಒತ್ತೆ ಇಡ್ತೀನಿ. ಇಂಥ ಒಂದು ಹೆಣ್ಣು ನಾನಿದ್ದೀನಿ. ಬಟ್ ನೀವು ಹಾಗಲ್ಲ, ನೀವು ಯಾರ ಮುಂದೆ ಕೈ ಚಾಚೋದಿಲ್ಲ, ನೀವು ಯಾರ ಮುಂದೆ ತಲೆ ತಗ್ಸೋರಲ್ಲ. ನೋಯಿಂಗ್ ಆಲ್ ದಿಸ್ ಡಿಡ್ ಯು ಲೀವ್ ಮೀ. ಇಂಥ ಎಲ್ಲ ಪರಿಸ್ಥಿತಿ ನೋಡಿ ನನಗೆ ಬಿಟ್ಟು ಹೋದ್ರೇನು?
ಈಗ ಹೆಣ್ಣಾಗಿ ನಾನು ತಲೆ ತಗ್ಸಬೇಕಾಗುತ್ತೆ, ಕೈ ಚಾಚಬೇಕಾಗುತ್ತೆ. ಚಾಚ್ತಾ ಹೋಗಲಿ ಹೀಗೆ ಅಂತ ಉದ್ದೇಶಪೂರ್ವಕವಾಗಿ ನನ್ನನ್ನು ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರೇನು ಅಂತ ಆ ರೈತನ ಹೆಂಡತಿ ತನ್ನ ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಇಲ್ಲಿ ನಮಗೆ ಏನು ಗೊತ್ತಾಗುತ್ತಂದರೆ, ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡಿಗೆ ಸಮಾನವಾದ ಸ್ಥಾನಮಾನಗಳಿಲ್ಲ. ಗಂಡು ತನ್ನ ಸ್ವಾಭಿಮಾನಕ್ಕಾಗಿ ಏನು ಕೂಡ ಮಾಡ್ತಾನೆ, ತನ್ನ ಸ್ವಾಭಿಮಾನ ಉಳಿಸುವ ಸಲುವಾಗಿ ಯಾರ ಮುಂದೆ ಕೂಡ ಕೈ ಚಾಚಬಾರ್ದು ಅಂತ ಘನತೆಯನ್ನು, ಮರ್ಯಾದೆಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಪ್ರಯತ್ನ ಮಾಡ್ತಾನೆ. ಬಟ್ ಹೆಣ್ಣು ಹಾಗಲ್ಲ. ಹೆಣ್ಣು ಗಂಡನ ಅಧೀನದಲ್ಲಿ ಬಾತಕ್ಕಂಥ ಒಂದು ಧರ್ಮಪತ್ನಿ. ಸೊ ನಾನು ಇಂಥ ಎಲ್ಲ ಪರಿಸ್ಥಿತಿಯೊಳಗೆ ಯಾರ ಮುಂದೆ ಕೈ ಚಾಚತಕ್ಕಂಥ ಒಂದು ಪರಿಸ್ಥಿತಿ ಮತ್ತೆ ನಿರ್ಮಾಣ ಮಾಡಿ ಹೋದ್ರಲ್ಲ, ನಾನು ಈ ಪರಿಸ್ಥಿತಿಗೆ ನೀವು ಈ ಥರ ಸಪೋರ್ಟ್ ಮಾಡ್ತೀರೇನೋ ಅಂತ ಆ ಹೆಣ್ಣು ಕೇಳ್ತಾ ಇದೆ. ಎಂತ ನೋಯಿಂಗ್ ಆಲ್ ದಿಸ್ ಡಿಡ್ ಯು ಲೀವ್ ಮೀ, ನಾನು ಹೇಗಾದರೂ ತಲೆ ಚಾಚ್ತೀನಿ, ಹೇಗಾದರೂ ಕೈ ಚಾಚ್ತೀನಿ, ತಾನೇ ಹೇಗಾದರೂ ಬೇಡ್ಕೊಂಡು ಬದುಕ್ತಾಳೆ ಬಿಡು ಅಂತ ಉದ್ದೇಶಪೂರ್ವಕವಾಗಿ ನನ್ನನ್ನು ಬಿಟ್ಟು ಹೋದ್ರೇನು ಅಂತ ರೈತನ ಹೆಂಡತಿ ಪ್ರಶ್ನೆ ಮಾಡ್ತಾಳೆ. ಯು ಫೌಂಡ್ ರಿಲೀಸ್ ವಿತ್ ಪಾಯ್ಸನ್. ಯು ಫೌಂಡ್ ರಿಲೀಸ್ ಅಂದ್ರೇನು? ಮುಕ್ತಿ, ಸಮಸ್ಯೆಯಿಂದ ಪರಿಹಾರ. ಸೊ ನೀವೇನೋ ಔಷಧ ಕುಡಿದು, ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಬಟ್ ನಾನೇನು ಮಾಡಲಿ? ಪಾಯ್ಸನಿಂಗ್ ಮೈ ಬಿಟರ್ ಎಕ್ಸಿಸ್ಟೆನ್ಸ್ ಅಂದ್ರೇನು? ಅಸ್ತಿತ್ವ, ಜೀವಂತ ಇರುವುದು ಅಂತ. ನೋಡಿ, ಈ ಎರಡು ಪ್ರಶ್ನೆಗಳು ಏನಿಸ್ತದೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಏನಂತ? ಯು ಫೌಂಡ್ ರಿಲೀಸ್ ವಿತ್ ಪಾಯ್ಸನ್. ನೀವೇನೋ ಈ ಕಷ್ಟ, ಈ ಸಾಲಗಾರರ ಕಾಟ, ಈ ಎಲ್ಲ ನೋವುಗಳನ್ನು ಮರೆಯೋ ಸಲುವಾಗಿ, ಈ ಸಾಲದಿಂದ ಮುಕ್ತಿ ಪಡೆಯೋ ಸಲುವಾಗಿ ವಿಷವನ್ನು ಕುಡಿದು, ಪಾಯ್ಸನನ್ನು ಕುಡಿದು ಎಲ್ಲ ಸಮಸ್ಯೆಗಳಿಂದ ದೂರ ಹೋಗಿಬಿಟ್ರಿ. ಪಾಯ್ಸನಿಂಗ್ ಮೈ ಬಿಟರ್ ಎಕ್ಸಿಸ್ಟೆನ್ಸ್. ಆದರೆ ನೀವು ಹೋಗೋ ಮೂಲಕ ನನ್ನ ಜೀವನಕ್ಕೂ ಕೂಡ ಯಾಕೆ ವಿಷ ಇಟ್ಟು ಹೋದ್ರಿ ಅಂತ. ನೋಡಿ, ಈ ಹೆಣ್ಣಿನ ಪ್ರಶ್ನೆ, ರೈತನ ಹೆಂಡತಿಯ ಪ್ರಶ್ನೆ ಎಲ್ಲ ಗಂಡಂದರಿಗೂ, ಎಲ್ಲ ಗಂಡಸರಿಗೂ ಚುಚ್ಚತಕ್ಕಂಥ ಮಾತು. ಏನು ಹೇಳ್ತಾಳೆ? ಪಾಯ್ಸನಿಂಗ್ ಮೈ ಬಿಟರ್ ಎಕ್ಸಿಸ್ಟೆನ್ಸ್. ನೀವೇನೋ ವಿಷ ಕುಡಿದು ಹೋದ್ರಿ, ನನ್ನ ಜೀವನಕ್ಕೆ, ನನ್ನ ಮಕ್ಕಳ ಜೀವನಕ್ಕೆ ಯಾಕೆ ನೀವು ವಿಷ ಇಟ್ಟು ಹೋದ್ರಿ? ಅಂದರೆ ಯಾಕೆ ನೀವು ಸಮಸ್ಯೆಯಿಂದ ಏನಾದರೂ ಪರಿಹಾರ ಮಾಡಿಕೊಂಡು ಬದುಕಿರಬೇಕಾಗಿತ್ತು? ನನ್ನ ಮಕ್ಕಳನ್ನು ಯಾಕೆ ನಮ್ಗೆ ಇಂಥ ಕಷ್ಟದಲ್ಲಿ ಇಟ್ರಿ? ನಾವು ಈ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾವು ಆ ಸಮಸ್ಯೆಯಲ್ಲಿ ಬಿದ್ದು ಒದ್ದಾಡಬೇಕಾ ಅಂತಕ್ಕಂಥ ಒಂದು ಮಾತು. ದ ಕಾಟನ್ ಕ್ರಾಪ್ ಈಸ್ ಬಟ್ ಯಸ್ಟರ್ಡೇಸ್ ಬಟ್ ಅವರ್ ಫ್ಯಾಮ್ಲಿ. ಏನೋ ಹತ್ತಿ ಬೆಳೆ ಲಾಸ್ ಆಗಿದೆ, ಸಾಲ ಆಗಿದೆ ಅಂತ ನೀವೇನೋ ಸೂಸೈಡ್ ಮಾಡ್ಕೊಂಡ್ರಿ. ಅದು ಹತ್ತಿ ಬೆಳೆ ಏನೋ ಮತ್ತೆ ವರ್ಷ ಬೆಳಿಬಹುದು. ಬಟ್ ಅವರ್ ಫ್ಯಾಮ್ಲಿ, ಅದು ನಮ್ಮ ಜೀವನ ಹೇಗೆ? ಜೀವನ ಒಂದು ಸಲ ಕಳ್ಕೊಂಡಿದ್ದು ಮತ್ತೆ ಬರುತ್ತಾ? ನನ್ನ ಜೀವನ ಹೇಗೆ, ನನ್ನ ಮಕ್ಕಳ ಜೀವನ ಹೇಗೆ, ಅದ್ರ ಬಗ್ಗೆ ನಿಮ್ಗೆ ಯೋಚನೆ ಬರಲಿಲ್ಲೇನು? ಸೂಸೈಡ್ ಮಾಡ್ಕೋ ಟೈಮಲ್ಲಿ ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲ ಹೇಗೆ ಬದುಕ್ತಾರಪ್ಪ? ನಾನು ಮಾಡಿದಂಥ ಸಾಲ ಅವರೆಲ್ಲ ಹೇಗೆ ಮುಡಿಸ್ತಾರಪ್ಪ? ಸಾಲಗಾರರು ನನಗೆ ಕೊಡ್ತಕ್ಕಂಥ ಕಾಟ ಅವರಿಗೂ ಕೊಡ್ಬೋದಲ್ಲ ಅಂತ ನಿಮ್ಗೆ ಯೋಚನೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾಳೆ. ಹೌ ಆಫನ್ ಹ್ಯಾವ್ ಐ ಡ್ರಾನ್ ಇನ್ ಇಟ್. ಸೊ ಇಂಥ ಎಷ್ಟೋ ಕಷ್ಟಗಳಲ್ಲಿ ನಾನು ಕೂಡ ಬೆಳೆದಿದ್ದೀನಿ. ಆ ರೈತನ ಹೇಳ್ತಾಳೆ, ಎಷ್ಟೋ ಕಷ್ಟಗಳು ಕೂಡ ನಾನು ಈಸಿಯಾಗಿ ಬಂದಿದ್ದೀನಿ. ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಎಸ್ಕೇಪ್ಡ್ ಡೆತ್. ಎಷ್ಟೋ ಬಾರಿ ನಾನು ಕೂಡ ಸಾವಿನಿಂದ ತಪ್ಪಿಸ್ಕೊಂಡಿದ್ದೀನಿ. ಎಷ್ಟೋ ಬಾರಿ ನನಗೂ ಕೂಡ ಸಾಯಬೇಕು, ಸೂಸೈಡ್ ಮಾಡ್ಕೋಬೇಕಂತ ಅನಿಸ್ತಾ ಇತ್ತು ಅಂತ ಹೆಂಡತಿ ಹೇಳ್ತಾಳೆ. ಯಾಕಂದರೆ ರೈತರ ಕುಟುಂಬದಲ್ಲಿ ಯಾವಾಗಲೂ ಸಂತೋಷನೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಸಾರಿ ಬೆಳೆಯುತ್ತೆ, ಕೆಲವೊಂದು ಸಲ ಬೆಳೆಯೋದಿಲ್ಲ, ಕೆಲವೊಂದು ಸಲ ಸಾಲ ಆಗುತ್ತೆ, ಕೆಲವೊಂದು ಸಲ ಇನ್ಕಮ್ ಆಗುತ್ತೆ. ಸೊ ರೈತನಿಗೆ ಕಷ್ಟ ಇದೆ ಅಂದರೆ ರೈತನ ಹೆಂಡತಿಗೂ ಕೂಡ ಕಷ್ಟ ಇದ್ದೇ ಇರುತ್ತೆ, ಹೌದಲ್ವಾ? ಸೊ ಇಂಥ ಎಷ್ಟೋ ಪ್ರಯತ್ನಗಳನ್ನ ನಾನು ಮಾಡಿದ್ದೀನಿ. ವೆದರ್ ಯು ಅಬ್ಯೂಸ್ಡ್ ಆರ್ ರಿವೈಲ್ಡ್ ಮೀ. ರಿವೈಲ್ಡ್ ಅಂದ್ರೇನು? ರಿವೈಲ್ಡ್ ಅಂದರೆ ಕೆಟ್ಟ ಪದಗಳು, ಬಾಯ್ತಕ್ಕಂಥ ಕೆಟ್ಟ ಪದಗಳು. ಈ ರೈತ ಏನು ಮಾಡ್ತಿದ್ದಂದರೆ ಸಾಲದ ನೋವನ್ನು ಮರೆಯೋ ಸಲುವಾಗಿ ಕುಡಿದು ಬಂದು ಹೆಂಡತಿಯನ್ನು ಬೈಯೋದು, ಹೊಡೆಯೋದು, ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದ. ಸೊ ಅವೆಲ್ಲ ನಾನು ಸಹಿಸ್ಕೊಂಡು ಕೂತೀನಲ್ವಾ, ಅವೆಲ್ಲ ಸಹಿಸ್ಕೊಂಡಿದ್ದೀನಿ. ಆ ನೋವುಗಳನ್ನು, ಎಷ್ಟೇ ನೋವುಗಳಂದು ಕೊಟ್ರ, ನೀವು ಎಷ್ಟನ್ನು ಬೈದರೂ ಕೂಡ ನಾನು ಸೂಸೈಡ್ ಮಾಡ್ಕೊಂಡಿಲ್ಲ. ಬಟ್ ನೀವು ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳ್ತಾ ಇದ್ದಾಳೆ. ವೆದರ್ ಯು ಅಬ್ಯೂಸ್ಡ್ ಆರ್ ರಿವೈಲ್ಡ್ ಮೀ, ಕಿಕ್ಡ್ ಮೀ ವೆನ್ ಯು ವೆರ್ ಡ್ರಂಕ್. ಡ್ರಂಕ್ ಅಂದ್ರೇನು? ಕುಡಿದಾಗ, ಸಾರಾಯಿ ಕುಡಿದಾಗ. ಕಿಕ್ಡ್ ಅಂದ್ರೇನು? ಒದಿಯೋದು. ಸೊ ನೀವು ಎಷ್ಟೋ ಬಾರಿ ಸಾರಾಯಿ ಕುಡಿದು ಬಂದಾಗ ನನಗೆ ಎಷ್ಟೋ ಬಾರಿ ಬೈದಿದ್ದೀರಾ, ಎಷ್ಟೋ ಬಾರಿ ಒದ್ದಿದ್ದೀರಾ ನಿಮ್ಮ ಕಾಲಿನಿಂದ. ಆಗಲೂ ಕೂಡ ನನಗೆ ಜೀವನ ಸಾಕಪ್ಪ, ಸೂಸೈಡ್ ಮಾಡ್ಕೋಬೇಕಂತ ಅನಿಸಿತ್ತು, ಆದರೂ ಕೂಡ ನಾನು ಮಾಡ್ಕೊಳ್ಳಿಲ್ಲ. ಬಟ್ ನೀವು ಯಾಕೆ ಮಾಡ್ಕೊಂಡ್ರಿ? ನೋಡಿ, ಇಲ್ಲಿ ಏನು ಗೊತ್ತಾಗ್ತಿದೆ ಅಂದರೆ ರೈತನ ಹೆಂಡತಿ ತನ್ನ ನೋವುಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾಳೆ. ರೈತ ತಂದು ಏನೋ ಒಂದು ಸಾಲ ಆಗಿದೆ ಅಂತ, ಸಾಲಗಾರರ ಕಾಟ ಜಾಸ್ತಿ ಆಗಿದೆ ಅಂತ ಸೂಸೈಡ್ ಮಾಡ್ಕೊಂಡಿರ್ಬೋದು. ಬಟ್ ನನಗೂ ಆ ಸಾಲದ ತೊಂದರೆ ಇದೆ,
ಆ ಹೊಲದ ಬೆಳೆಗಳ ಬಗ್ಗೆ ತೊಂದರೆ ಇದೆ, ನೀವು ಕುಡಿದು ಬಂದು ನನಗೆ ಎಷ್ಟೋ ಸಾರಿ ಬೈತೀರಾ, ಎಷ್ಟೋ ಸಾರಿ ಒದ್ದಿದ್ದೀರಾ, ಇಷ್ಟೆಲ್ಲ ನಿಮ್ಗಿಂತಲೂ ಜಾಸ್ತಿ ನೋವು ನನಗೂ ಕೂಡ ಇದೆ. ಐ ಥಾಟ್ ಹಿ ಈಸ್ ಬಟ್ ಅ ಮ್ಯಾನ್. ನೀವು ಅಷ್ಟೆಲ್ಲ ಒದ್ದರೂ ಕೂಡ, ಅಷ್ಟೆಲ್ಲ ಬೈದರೂ ಕೂಡ, ಏನೋ ಅವರು ಕೂಡ ಒಬ್ಬ ಮನುಷ್ಯ ಇದ್ದಾರೆ, ಯಾವುದೋ ಟೆನ್ಷನಲ್ಲಿ ಬೈದಿರ್ಬೋದು ಅಂದ್ಕೊಂಡು ನಾನೇ ಸಮಾಧಾನ ಮಾಡಿಕೊಂಡು ನಿಮ್ಮ ಜೊತೆ ಇದ್ದೀನಿ. ಬಟ್ ನೀವು ಯಾಕೆ ನನಗೆ ಬಿಟ್ಟು ಹೋದ್ರಿ ಅಂತ ಹೆಂಡತಿ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಲಿಟಲ್ ಡಿಡ್ ಐ ಡ್ರೀಮ್ ಯು ವುಡ್ ಡೀಲ್ ಮೀ ಅ ಡೆತ್ ಬ್ಲೋ ಲೈಕ್ ದಿಸ್. ಇಲ್ಲಿ ಡೆತ್ ಬ್ಲೋ ಅಂತಿದೆಯಲ್ಲ, ಡೆತ್ ಬ್ಲೋ ಅಂದ್ರೇನು, ಸಾವಿಗಿಂತಲೂ ಭಯಂಕರವಾದ ಜೀವನ ನಡೆಸಬೇಕಾಗಿದೆ. ನೀವೇನೋ ಇಂಥೆಲ್ಲ ತೊಂದರೆಗಳನ್ನು ತಪ್ಪಿಸ್ಕೊಂಡು ಹೋದ್ರಿ, ಬಟ್ ನನಗೆ ಈ ತೊಂದರೆಗಳ ಜೊತೆ ಇನ್ನಷ್ಟು ಹೆಚ್ಚಿನ ತೊಂದರೆಯನ್ನು ತಂದು ಕೊಟ್ಟಿರಲ್ಲ, ಅದಕ್ಕೆ ಏನಂತಾರೆ ಡೆತ್ ಬ್ಲೋ. ಡೆತ್ ಬ್ಲೋ ಅಂದರೆ ಈ ಸಾವಿನಕ್ಕಿಂತಲೂ ಭಯಂಕರವಾದದ್ದು ಯಾವುದು, ಕಷ್ಟಗಳು. ನೋಡಿ, ರೈತ ಜೊತೆ ಇದ್ದರೆ ಆ ಹೆಂಡತಿ ಕೂಡ ಒಂದು ಹೆರೆ ಇರ್ತಿತ್ತು, ಇಬ್ಬರು ಕೂಡಿ ದುಡಿದು ಆ ಸಾಲವನ್ನು ಮುಟ್ಟಿಸಿ ಮತ್ತೆ ನೆಮ್ಮದಿಯಾಗಿ ಬದುಕಬಹುದಾಗಿತ್ತು. ಈಗಾಗಲೇ ತುಂಬಾ ಕಷ್ಟ ಇದೆ, ಅಂಥದ್ರಲ್ಲಿ ರೈತ ಸೂಸೈಡ್ ಮಾಡಿಕೊಂಡಾಗ ಆ ಫ್ಯಾಮ್ಲಿಗೆ ಇನ್ನಷ್ಟು ಕಷ್ಟ ಕೊಟ್ಟಾಗುತ್ತೆ. ಸೊ ಸಾವಿನಕ್ಕಿಂತಲೂ ಭಯಂಕರವಾದ ಜೀವನ ನಡೆಸಬೇಕಾಗುತ್ತಲ್ವಾ ಅಂತ ಕೇಳ್ತಾ ಇದ್ದಾಳೆ. ಎಸ್, ನಿಜವಾಗ್ಲೂ ಇದು ಕೂಡ. ಯಾಕಂದರೆ ಸಾವು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅಲ್ಲ, ಅದೇ ಕೊನೆ ಅಲ್ಲ. ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್. ವಿ ಹ್ಯಾವ್ ಟು ವೇಟ್ ಫಾರ್ ದ್ಯಾಟ್, ವಿ ಹ್ಯಾವ್ ಟು ಟ್ಯಾಕಲ್ ಫಾರ್ ದ್ಯಾಟ್, ವಿ ಹ್ಯಾವ್ ಟು ಫೇಸ್ ಫಾರ್ ದ್ಯಾಟ್. ದೆನ್ ಓನ್ಲಿ ವಿ ಕ್ಯಾನ್ ಓವರ್ಕಮ್ ಫ್ರಮ್ ದಿ ಆಬ್ಸ್ಟೆಕಲ್ಸ್, ಓವರ್ಕಮ್ ಫ್ರಮ್ ದಿ ಟ್ರಬಲ್ಸ್. ಹೌದಲ್ವಾ? ಸೊ ಇಲ್ಲಿ ಏನು ಗೊತ್ತಾಗ್ತಿದೆ ಅಂದರೆ, ಅವಳ ಜೀವನ ಕೂಡ ತುಂಬಾ ತೊಂದರೆ ಇತ್ತು. ರೈತ ಅವಳನ್ನು ಕುಡಿದು ಹೊಡಿತಿದ್ದ, ಬಡಿತಿದ್ದ, ಒದಿತಾ ಇದ್ದ, ಆದರೂ ಕೂಡ ಅವಳನ್ನು ಎಲ್ಲ ಸಹಿಸ್ಕೊಂಡು ಕೂತಿದ್ರು. ಬಟ್ ಆ ನೋವಿನಕ್ಕಿಂತಲೂ ಇನ್ನಷ್ಟು ನೋವಿನಲ್ಲಿ ನನಗೆ ಹಾಕಿದಿರಲ್ಲ, ನಿಮ್ಮ ಸಾವಿನ ಮೂಲಕ ನನಗೆ ಸಾವಿನಕ್ಕಿಂತಲೂ ಭಯಂಕರವಾದ ಜೀವನ ನನಗೆ ಯಾಕೆ ತಂದು ಕೊಟ್ರಿ ಅಂತ ಆ ಹೆಂಡತಿ ತನ್ನ ಮನುಷ್ಯನ ಆಳದ ನೋವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ನೋಡಿ, ನೆಕ್ಸ್ಟ್ ಪೇಜ್ ನಂಬರ್ 84. ಟ್ರೂ, ದ ಕ್ರಾಪ್ ವಾಸ್ ಗಾನ್, ದ ಡೇಟ್ ರಿಮೇನ್ಡ್. ಡೇಟ್ ಅಂದ್ರೇನು, DEBT. ಡೇಟ್ ಅಂದರೆ ಸಾಲ ಅಥವಾ ಲೋನ್. ಇಲ್ಲಿ ಏನಾಗುತ್ತೆ, ಬಿ ಸೈಲೆಂಟ್ ಆಗುತ್ತೆ, DEBET. ಸೊ ಡಿಬೇಟ್ ಅಂತ ಅನ್ನಬಾರ್ದು, ಡೇಟ್ ಅಂತ ಅನ್ಬೇಕು. ಡೇಟ್ ಅಂದ್ರೇನು, ಸಾಲ, ಲೋನ್. ಟ್ರೂ, ದ ಕ್ರಾಪ್ ವಾಸ್ ಗಾನ್, ದ ಡೇಟ್ ರಿಮೇನ್ಡ್. ಹೌದು, ಸರಿ ಇರ್ಬೋದು, ಬೆಳೆಗಳೆಲ್ಲ ಹಾಳಾಗಿ ಹೋಗಿದೆ, ಸಾಲ ಹಾಗೆ ಉಳಿದಿದೆ. ರಿಮೇನ್ಡ್ ಅಂದ್ರೇನು, ಹಾಗೆ ಉಳಿದಿದೆ, ಸಾಲ ಏನೋ ಕೊಡೋದಿದೆ. ಅವರ್ ಡಿಗ್ನಿಟಿ ಹಿಟ್ ದ ಡಸ್ಟ್. ಡಿಗ್ನಿಟಿ ಅಂದ್ರೇನು, ಮರ್ಯಾದೆ, ಘನತೆ. ಹಿಟ್ ದ ಡಸ್ಟ್, ನಮ್ಮ ಮರ್ಯಾದೆ ಮಣ್ಣು ಪಾಲಾಗಿದೆ. ಅಂದರೆ ಹೆಂಡತಿ ಪ್ರತಿಯೊಂದನ್ನು ಒಪ್ಕೊಳ್ತಾ ಇದ್ದಾಳೆ. ಏನಂತ, ಹೌದು, ನೀವು ಸೂಸೈಡ್ ಮಾಡ್ಕೊಂಡ್ರಲ್ಲ, ಬೆಳೆ ಲಾಸ್ ಆಗೋದು ಸರಿ ಇದೆ, ಸಾಲ ಇನ್ನೂ ಮುಟ್ಟಿಸಿಲ್ಲ ಅದು ಕೂಡ ಸರಿ ಇದೆ, ಮತ್ತು ನಮ್ಮ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗಿದೆ, ಅದು ಕೂಡ ಸರಿಯಾಗಿದೆ. ಅವರ್ ಹಾರ್ಟ್ಸ್ ಟರ್ನ್ ಟು ವಾಟರ್, ನಮ್ಮ ಹೃದಯ ಒಡೆದು ನೀರಾಗಿದೆ. ಬಟ್ ಹೌ ಡಿಡ್ ಯು ಇಮ್ಯಾಜಿನ್. ಹೌದು, ಬೆಳೆ ಲಾಸ್ ಆಗಿರ್ಬೋದು, ಸಾಲ ಹಾಗೆ ಉಳಿದಿರ್ಬೋದು, ನಮ್ಮ ಮರ್ಯಾದೆ ಮಣ್ಣಪಾಲಾಗಿರ್ಬೋದು, ಹೃದಯ ಒಡೆದು ಬೀದಿಗೆ ಬಿದ್ದಿರ್ಬೋದು, ನೀರಾಗಿರ್ಬೋದು. ಆದರೆ ಸಾವು ಸಂಭವಿಸಬೇಕು, ಸಾವು ಪಡ್ಕೋಬೇಕಂತ ನೀವು ಹೇಗೆ ಡಿಸೈಡ್ ಮಾಡಿದ್ರಿ? ಬಟ್ ಹೌ ಡಿಡ್ ಯು ಇಮ್ಯಾಜಿನ್ ಮೈ ಬ್ಯಾಕ್ ವುಡ್ ಬಿಯರ್ ದ ಬರ್ಡನ್ ಆಫ್ 4 ಚಿಲ್ಡ್ರನ್. ನೀವು ತೀರಿ ಹೋದ ನಂತರ, ನೀವು ಸೂಸೈಡ್ ಮಾಡ್ಕೊಂಡ ನಂತರ, ನಾನು ನನ್ನ ಮಕ್ಕಳನ್ನು ಈ ಒಂದು ಸಂಸಾರವನ್ನು ಹೊತ್ಕೊಂಡು ನಾನು ಆ ಒಂದು ಹೊರೆಯನ್ನು ಹೆಂಗೆ ಹೊತ್ಕೋತೀನಿ ಅಂತ ನಿಮಗೆ ನೆನಪು ಬರಲಿಲ್ಲೇನು, ನೀವು ಕಲ್ಪನೆ ಮಾಡಿಕೊಳ್ಳಿಲ್ಲೇನು ಅಂತ ಗಂಡನನ್ನು ಪ್ರಶ್ನೆ ಮಾಡ್ತಾ ಇದ್ದಾಳೆ ರೈತನ ಹೆಂಡತಿ. ಅಂದರೆ ಅವು ಜೀವನದಲ್ಲಿ ಇವೆಲ್ಲ ಏರಿಳ್ತಾ ಇರೋದೆ, ಬೆಳೆ ಲಾಸ್ ಆಗುತ್ತೆ, ಸಾಲ ಆಗುತ್ತೆ. ಬಟ್ ಇಂಥ ಕಷ್ಟದಲ್ಲಿ ನಿಮ್ಮ ಮಕ್ಕಳನ್ನು, ನಿಮ್ಮ ಹೆಂಡತಿಯನ್ನು ಇಟ್ಟು ಹೋಗೋದು ನಿಮಗೆ ಸರಿ ಅನ್ನಿಸ್ತೇನು ಅಂತ. ಯು ಸಾ ಯುವರ್ ಕ್ರಾಪ್ಸ್ ಡಿಸ್ಟ್ರಾಯ್ಡ್ ಅಂದ್ರೇನು, ನಾಶವಾಗೋದು, ಹಾಳಾಗೋದು. ವಾಟ್ ಆಫ್ ದ ಹಾರ್ವೆಸ್ಟ್ ಆಫ್ ಮೈ ಊಂಬ್. ಹಾರ್ವೆಸ್ಟ್ ಅಂದ್ರೇನು, ರಾಶಿ, ಫಲ ಅಂತ. ಊಂಬ್ ಅಂದ್ರೇನು, ಗರ್ಭ, WOMB, ಊಂಬ್ ಅಂದರೆ ಗರ್ಭ. ಸೊ ಬೆಳೆ ಲಾಸ್ ಆಗಿದೆ ಅಂತ ನೀವು ಸೂಸೈಡ್ ಮಾಡ್ಕೊಂಡಿದ್ದೀರಿ, ಬಟ್ ನಿಮ್ಮ ಬೆಳೆಯಲ್ಲಿ ಲಾಸ್ ಹಾಳಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲೇನು ಅಂತ. ನಿಮ್ಮ ಬೆಳೆ ಅಂದರೆ ಯಾವುದು? ಅದು ಹೊಲದ ಬೆಳೆ, ಹತ್ತಿ. ನಿಮ್ಮ ಬೆಳೆ ಅಂದ್ರೇನು, ನಿಮ್ಮ 4 ಮಕ್ಕಳು. ಈ ರೈತನಿಗೆ 4 ಜನ ಮಕ್ಕಳಿದ್ದರು, ಹೌದಾ? ಈ 4 ಜನ ಮಕ್ಕಳು ಮತ್ತು ಒಬ್ಬ ಹೆಂಡತಿಯನ್ನು ಬಿಟ್ಟು ಹೋಗ್ತಾನಲ್ಲ, ಸೂಸೈಡ್ ಮಾಡ್ಕೋತಾನಲ್ಲ, ಅದಕ್ಕೆ ಹೆಂಡತಿ ಕೇಳ್ತಾಳೆ, ಹತ್ತಿ ಬೆಳೆ ಹೊಲದಾಗ ಲಾಸ್ ಆಗಿರ್ಬೋದು,
ಬಟ್ ಈ ಮಕ್ಕಳು ಈ ಹೆಂಡತಿ ಎಲ್ಲ ಹಾಳಾಗಿ ಹೋಗ್ತಾರಲ್ಲ, ಆ ಒಂದು ಬೆಳೆ ಬಗ್ಗೆ, ಆ ಒಂದು ಹಾರ್ವೆಸ್ಟ್ ಬಗ್ಗೆ ನಿಮಗೆ ಯೋಚನೆ ಬರಲಿಲ್ಲೇನೋ ಅಂತ. ಅಂದರೆ ಹೊಲದಲ್ಲಿ ಹತ್ತಿ ಬೆಳೆ ಎಷ್ಟು ನಾವು ಜೋಪಾನ ಮಾಡಬೇಕು, ಅದೇ ಥರ ಜೋಪಾನ ಈ ಮಕ್ಕಳನ್ನು, ಈ ಹೆಂಡತಿಯನ್ನು, ಸಂಸಾರವನ್ನು ಮಾಡಬೇಕಾಗುತ್ತೆ. ಅಂದರೆ ಅಲ್ಲಿ ಕಂಪ್ಯಾರಿಸನ್ ಮಾಡಿದ್ದಾರೆ ಕವಿತ್ರಿಯವರು ಹತ್ತಿ ಬೆಳೆಗೆ ಮತ್ತು ಮಕ್ಕಳನ್ನು. ಹತ್ತಿ ಬೆಳೆ ಚೆನ್ನಾಗಿ ಬೆಳಿಬೇಕಂದ್ರೆ ನಾವು ಅದಕ್ಕೆ ಚೆನ್ನಾಗಿ ನೀರು ಉಣಿಸ್ಬೇಕು, ಚೆನ್ನಾಗಿ ರಸಗೊಬ್ಬರ ಹಾಕಬೇಕು, ಕ್ರಿಮಿನಾಶಕವನ್ನು ಯೂಸ್ ಮಾಡಬೇಕು, ಕ್ಲೀನಾಗಿಟ್ಟಾಗ ಮಾತ್ರ ಒಳ್ಳೆಯ ಫಲವತ್ತಾದ ಬೆಳೆಯನ್ನು ಬೆಳಿತೀವಿ, ಹೌದಾ? ಸೊ ಇಂಥ ಎಲ್ಲ ಒಂದು ಯೋಗಕ್ಷೇಮವನ್ನು ಮಕ್ಕಳಿಗೆ ಕೂಡ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡಬೇಕು, ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು. ಅವರು ಕೂಡ ತಮ್ಮ ಜೀವನದಲ್ಲಿ ಏನಾದರೂ ಒಂದು ಸ್ವಾವಲಂಬಿ ಆಗ್ತಕ್ಕಂಥ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ತಂದೆ ತಾಯಿಗಳ ಮೇಲಿದೆ. ಸೊ ಆ ಬೆಳೆಗಳ ಬಗ್ಗೆ ಯೋಚನೆ ಮಾಡಿದ್ರಿ, ಬಟ್ ಈ ಬೆಳೆಗಳ ಬಗ್ಗೆ, ಈ 4 ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡಲಿಲ್ಲೇನು ಅಂತ ರೈತನ ಹೆಂಡತಿ ಕೇಳ್ತಾಳೆ. ಕ್ಯಾನ್ ಐ ಲಿವ್ ದೆಮ್ ಟು ದಿ ವಿಂಡ್ ಲೈಕ್ ವಾರ್ಮ್ ಈಟನ್ ಕಾಟನ್ ಪಾಟ್ಸ್? ವಾರ್ಮ್, WORM, ವಾರ್ಮ್ ಅಂದರೆ ಕೀಟಗಳು, ಹುಳುಗಳು. ವಾರ್ಮ್ ಈಟನ್ ಕಾಟನ್ ಪಾಟ್ಸ್. ಕಾಟನ್ ಪಾಟ್ಸ್ ಅಂದ್ರೇನು? ಹತ್ತಿ ಬೀಜಗಳು. ಕಾಟನ್ ಪಾಟ್ಸ್ ಅಂದರೆ ಹತ್ತಿಯ ಕಾಯಿ, ಹತ್ತಿಕಾಯಿ ಅಥವಾ ಹತ್ತಿ ಬೀಜ ಅಂತ ಹೇಳ್ತೀವಲ್ಲ ಅದು. ಸೊ ಹತ್ತಿ ಬೀಜಗಳಿಗೆ ಹುಳುಗಳು ಹತ್ತಾಗ ಏನಾಗುತ್ತೆ, ಒಳಗೆಲ್ಲ ಟೊಳ್ಳಾಗುತ್ತೆ. ಸೊ ಗಾಳಿಯಲ್ಲಿ ತೂರಿದಾಗ ಏನಾಗುತ್ತೆ, ಆ ಟೊಳ್ಳು ಬೀಜಗಳೆಲ್ಲ ದೂರ ಹೋಗಿ ಬಿದ್ದುಬಿಡುತ್ತೆ, ಹೌದಾ? ಸೊ ಆ ಹುಳ ಹತ್ತಿದಂಥ ಹತ್ತಿ ಬೀಜಗಳು ಗಾಳಿಗೆ ಹೇಗೆ ತೂರು ಹೋಗ್ತವೋ ಹಾಗೆ ನಾನು ನಿನ್ನ ಮಕ್ಕಳನ್ನು ಬಿಟ್ಟು ಬಿಡಲೇನು ಗಾಳಿಗೆ ಅಂತ. ಅಂದರೆ ಬೆಳೆಗಳ ಬಗ್ಗೆ ಅಷ್ಟೇ ಯೋಚನೆ ಮಾಡಿದೆ, ಈ ಮಕ್ಕಳು ಕೂಡ ಹಾಳಾಗಿ ಹೋಗ್ತಾರಲ್ಲ, ನೀನು ತಿರ್ಕೊಂಡ್ಮೇಲೆ ಮಕ್ಕಳಿಗೆ ಕೇಳ್ತಕ್ಕಂಥವ್ರು ಯಾರೂ ಇರೋದಿಲ್ಲ. ಸೊ ಮಕ್ಕಳು ಕೂಡ ಹಾಳಾಗ್ಬೋದಲ್ಲ, ಅವರನ್ನು ಕೂಡ ನಾನು ಹತ್ತಿ ಬೀಜ ಹೇಗೆ ಹುಳ ಹತ್ತಿದ ಹತ್ತಿ ಬೀಜಗಳನ್ನ ಆಯ್ದು ಬಿಸಾಕ್ತೀವೋ ಅದೇ ಥರ ಈ ಮಕ್ಕಳನ್ನು ಬಿಸಾಕಲೇನು ಅಂತ ತಾಯಿ ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಅಂದರೆ ಯಾವ ತಾಯಿ ಕೂಡ ತನ್ನ ಮಗುವನ್ನು ಬಿಸಾಕೋದಿಲ್ಲ, ಬಟ್ ಅರ್ಥ ಏನು, ಒಳ್ಳೆ ಬೆಳೆ ಇದ್ದರೆ ನಾವು ಇಟ್ಕೋತೀವಿ, ಕೆಟ್ಟ ಬೆಳೆ ಇದ್ದರೆ ಅದನ್ನು ಬಿಸಾಡಿ ಬಿಡ್ತೀವಿ. ಅದೇ ಥರ ಮಕ್ಕಳು ಕೂಡ ಕೆಟ್ಟವ್ರು ಆಗ್ಬೋದೇನೋ ಮುಂದೆ, ಹೇಳೋಕ್ಕಾಗಲ್ಲ. ಎಸ್, ಲೈಕ್ ವಾರ್ಮ್ ಈಟನ್ ಕಾಟನ್ ಪಾಟ್ಸ್ ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಡೈ. ಸಾಯೋದೇನು ದೊಡ್ಡದಲ್ಲ, ಒಂದು ಕ್ಷಣದಲ್ಲಿ ನಾನು ಕೂಡ ಸಾಯ್ಬೋದು. ಯಾರು ಹೇಳ್ತಾ ಇದ್ದಾರೆ ಇದು ಮಾತು? ರೈತನ ಹೆಂಡತಿ ಏನಂತಾಳೆ? ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಡೈ. ನೀವು ಹ್ಯಾಕೆ ಸತ್ತಿರೋ ನಾನು ಕೂಡ ಕ್ಷಣದಲ್ಲಿ ಸತ್ತು ಹೋಗ್ಬೋದು, ಬಟ್ ಈ ಹಿಂದೆ ಇರ್ತಕ್ಕಂಥ ಮಕ್ಕಳಿಗೆ ಏನು ಮಾಡಲಿ? ನೋಡಿ, ನೀವೇನೋ ನೋವಾಗ್ತಾ ಇದೆ, ಸಾಲ ಆಗಿದೆ, ಈ ಎಲ್ಲ ನೋವುಗಳನ್ನು ತಪ್ಪಿಸ್ಕೊಂಡು ಈ ಒಂದು ಕಷ್ಟದ ಜೀವನ ಬೇಡ ಅಂತ ಸುಸೈಡ್ ಮಾಡ್ಕೊಂಡ್ರಿ. ನನಗೂ ಕೂಡ ಇಷ್ಟೆಲ್ಲ ಕಷ್ಟ ಇದೆ, ಬೆಳೆಗಳ ಬಗ್ಗೆ ಕಷ್ಟ ಇದೆ, ಸಂಸಾರ ನಡೆಸೋದ್ರ ಬಗ್ಗೆ ಕಷ್ಟ ಇದೆ, ಇಷ್ಟೆಲ್ಲ ಸಾಲ ಇದೆ, ನನಗೂ ಕೂಡ ಸಾಲಗಾರಿಕೆ ಹೇಳ್ತಾರೆ. ಸೊ ನಾನು ಸುಸೈಡ್ ಮಾಡ್ಕೊಳ್ಳೇನು? ಮಾಡ್ಕೊಂಡ್ರೆ ಒಂದು ಕ್ಷಣದಲ್ಲಿ ನಾನು ಸುಸೈಡ್ ಮಾಡ್ಕೋಬೋದು. ಬಟ್ ಓಪನ್ ಯುವರ್ ಮೌತ್ ಆ್ಯಂಡ್ ಆಸ್ಕ್ ವಾಟ್ ಆಫ್ ದೀಸ್, ವೈ ಈಸ್ ದೀಸ್? ಸ್ವಲ್ಪ ಬಾಯಿ ಬಿಟ್ಟು ಹೇಳ್ರಿ ಅಂತ ರೈತನ ಹೆಂಡತಿ ತನ್ನ ಗಂಡನನ್ನು ಶವದ ಮುಂದೆ ಕೂತ್ಕೊಂಡು ಕೇಳ್ತಾಳೆ. ಏನಿದೆಲ್ಲ, ಯಾಕಿದೆಲ್ಲ ನಾನಿದು ಅಂತ ಕೇಳ್ತಾ ಇದ್ದೆ, ಬಾಯಿ ಬಿಟ್ಟು ಹೇಳಿ. ನಾನು ಈ ಥರ ಸುಸೈಡ್ ಮಾಡ್ಕೊಳ್ಳೋದು ಸರಿನಾ? ನಾನು ಕ್ಷಣದಲ್ಲಿ ಸುಸೈಡ್ ಮಾಡ್ಕೊಂಡ್ರೆ ಒಳ್ಳೆಯದಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾಳೆ. ನೀಡ್ಸ್ ಅ ಫರ್ಮ್ ಹಾರ್ಟ್, ಅದಕ್ಕೆ ದೃಢವಾದ ಮನಸ್ಸಿರಬೇಕು ಅಂತ ರೈತನ ಹೆಂಡತಿ ಒಂದು ಪಾಸಿಟಿವ್ ಮಾತನ್ನು ಹೇಳ್ತಾ ಇದ್ದಾಳೆ. ಇಂಥ ನೋವಲ್ಲಿ, ಇಂಥ ಕಷ್ಟದಲ್ಲಿ ಕೂಡ ಅವಳು ಒಂದು ಧನಾತ್ಮಕವಾದ ಮಾತನ್ನು ಹೇಳ್ತಾ ಇದ್ದಾಳೆ. ಏನಂತ? ನೀಡ್ ಅ ಫರ್ಮ್ ಹಾರ್ಟ್. ಮನುಷ್ಯ ಈ ಎಲ್ಲ ಕಷ್ಟಗಳನ್ನ ಮೀರಿ ಜೀವನವನ್ನು ನಡೆಸಬೇಕಂದ್ರೆ ಹೃದಯವನ್ನು ಗಟ್ಟಿಯಾಗಿಟ್ಕೋಬೇಕು, ಯಾವುದೇ ಕಾರಣಕ್ಕೂ ಅಂಜಬಾರ್ದು. ಜೀವನ ಅಂದಮೇಲೆ ಏರಿಳಿತ ಇರೋದು ಸಹಜ, ಕಷ್ಟ ಇರುತ್ತೆ, ಸುಖ ಇರುತ್ತೆ. ಹೇಗೆ ರಾತ್ರಿ ಆದ ನಂತರ ಹಗಲು ಬರುತ್ತೆ, ಹಗಲು ಆದ ನಂತರ ರಾತ್ರಿ ಬರುತ್ತೋ ಅದೇ ಥರ ಜೀವನದಲ್ಲಿ ಕಷ್ಟ ಬರುತ್ತೆ, ಕಷ್ಟದ ನಂತರ ಮತ್ತೆ ಸಂತೋಷ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ನೀಡ್ಸ್ ಅ ಫರ್ಮ್ ಹಾರ್ಟ್ ಟು ಟೀಚ್ ಮೈ ಚಿಲ್ಡ್ರನ್ ಟು ಕ್ಲೆಂಚ್ ಅ ಫಿಸ್ಟ್. ಕ್ಲೆಂಚ್ ಅ ಫಿಸ್ಟ್ ಅಂದರೆ ಕಪಿ ಮುಷ್ಟಿಯಲ್ಲಿ ಹಿಡಿಯೋದು, ಬಿಗಿಯಾಗಿ ಹಿಡಿಯೋದು. ನಾಟ್ ಮಿಯರ್ಲಿ ಫಾರ್ ಅ ಹ್ಯಾಂಡ್ಫುಲ್ ಆಫ್ ರೈಸ್. ಅದಕ್ಕೆ ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಥರ ಮಾಡೋದಿಲ್ಲ, ನಿಮ್ಮ ಥರ ನಾನು ಸೂಸೈಡ್ ಮಾಡ್ಕೋದಿಲ್ಲ. ಯಾಕಂದರೆ ನೀವೇನೋ ನಮಗೆ ಮಧ್ಯದಲ್ಲಿ ಕೈ ಬಿಟ್ಟು ಹೋಗಿರ್ಬೋದು, ಬಟ್ ನಾನು ಸೂಸೈಡ್ ಮಾಡ್ಕೊಂಡು ನನ್ನ ಮಕ್ಕಳನ್ನು ಮಧ್ಯದಲ್ಲಿ ಬಿಟ್ಟು ಹೋಗೋಳಲ್ಲ. ನಾನು ನನ್ನ ಮಕ್ಕಳನ್ನು ಹೇಗೆ ಬೆಳೆಸ್ತೀನಿ ಅಂದರೆ ನನ್ನ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅವರನ್ನು ಸದೃಢವಾದ ಪ್ರಜೆಯನ್ನಾಗಿ ಮಾಡ್ತೀನಿ. ಏನೇ ಕಷ್ಟ ಬಂದರೂ ಕೂಡ ಅವುಗಳನ್ನು ಎದುರಿಸ್ತಕ್ಕಂಥ ಒಂದು ಆಶಾವಾದಿ ವ್ಯಕ್ತಿಗಳಾಗಿ ಬೆಳೆಸ್ತೀನಿ, ಹೊರತು ಎಸ್ಕೇಪಿಸ್ಟ್ ಆಗಿ ಬೆಳೆಸೋದಿಲ್ಲ, ಪಲಾಯನವಾದಿಗಳಾಗಿ ಬೆಳೆಸೋದಿಲ್ಲ. ನಿಮ್ಮ ಥರ ಸೂಸೈಡ್ ಮಾಡ್ತಕ್ಕಂಥ ಒಂದು ಗುಣ ಅವರಲ್ಲಿ ಬೆಳೆಸೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಗಂಡನ ಎಲ್ಲ ಜವಾಬ್ದಾರಿಗಳನ್ನ ನಾನು ತಗೊಳ್ಳೋಕೆ ರೆಡಿ ಇದ್ದೀನಿ ಅಂತ ಧೈರ್ಯವನ್ನು ತಾಳ್ತಾ ಇದ್ದಾಳೆ.
ಎಸ್ ನೋಡಿ, ಇಂಥ ನೋವಿನಲ್ಲಿ ಕೂಡ ರೈತನ ಹೆಂಡತಿ ಧೈರ್ಯವನ್ನು ತಾಕೋತಾ ಇದ್ದಾಳೆ. ನಾನು ನಿಮ್ಮ ಥರ ಸೂಸೈಡ್ ಮಾಡ್ಕೋದಿಲ್ಲ, ಈ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತೀನಿ, ಮಕ್ಕಳು ಕೂಡ ಮುಂದೆ ಅವ್ರ ಜೀವನದಲ್ಲಿ ಕಷ್ಟ ಬಂದರೆ ಸೂಸೈಡ್ ಮಾಡ್ಕೊಳ್ಳಾರ್ದ ಹಂಗೆ ಅವರಿಗೆ ನಾನು ಸದೃಢವಾಗಿ ಬೆಳೆಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ನೆಕ್ಸ್ಟ್ ಪೇಜಿಗೆ ನೋಡಿ, ಈಗ ಪೇಜ್ ನಂಬರ್ 85. ಬಟ್ ಇನ್ ಬ್ಯಾಟಲ್ ಐ ಮಸ್ಟ್ ಲೀವ್. ಈ ಜೀವನ ಅನ್ನೋದು ಒಂದು ಹೋರಾಟ. ಬ್ಯಾಟಲ್ ಅಂದ್ರೇನು? ಹೋರಾಟ. ಐ ಮಸ್ಟ್ ಲೀವ್. ಈ ಜೀವನ ಅನ್ನೋದೊಂದು ಹೋರಾಟ ಇದೆ, ಆ ಜೀವನವನ್ನು ನಾನು ತೋರಿಸ್ತೀನಿ. ಐ ಮಸ್ಟ್ ಎಂಬ್ರೇಸ್ ಲೈಫ್ ನಾಟ್ ಡೆತ್. ನಾನು ಈ ಜೀವನವನ್ನು ಅಪ್ಪಿಕೊಳ್ತೀನಿ ಹೊರತು ಸಾವನ್ನು ಎಂದಿಗೂ ಅಪ್ಪಿಕೊಳ್ಳೋದಿಲ್ಲ. ಏನೇ ಕಷ್ಟ ಬಂದರೂ ಕೂಡ ಅವುಗಳನ್ನು ಎದುರಿಸ್ತೀನಿ, ನನ್ನ ಮಕ್ಕಳನ್ನು ಕೂಡ ಆ ಥರ ಬೆಳೆಸ್ತೀನಿ. ನಾನು ಮಾತ್ರ ಯಾವ ಸಾವಿಗೆ ತಬ್ಕೊಳ್ಳೋದಿಲ್ಲ. ನಾನು ಜೀವನವನ್ನು ಪ್ರೀತಿಸ್ತೀನಿ, ಮಕ್ಕಳನ್ನು ಕೂಡ ಜೀವಂತವಾಗಿ ನೋಡ್ಕೋತೀನಿ, ನಾನು ಈ ಬಾಳ್ವೆಯನ್ನು ಅಪ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಐ ಮಸ್ಟ್ ಎಂಬ್ರೇಸ್ ಲೈಫ್ ನಾಟ್ ಎ ಡೆತ್, ಎಂಬ್ರೇಸ್ ಲೈಫ್ ಆ್ಯಂಡ್ ಸ್ಟ್ರಗಲ್ ಫಾರ್ ಲೈಫ್. ಈ ಜೀವನವನ್ನು ಅಪ್ಕೊಳ್ಬೇಕು, ಜೀವನಕ್ಕಾಗಿ ಹೋರಾಟ ಮಾಡ್ಕೋಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ಯಶಸ್ವಿಯಾಗಲು ಸಾಧ್ಯ ಅಂತಕ್ಕಂಥ ಒಂದು ಧನಾತ್ಮಕವಾದ ಮಾತನ್ನು ತನಗೆ ಸಮಾಧಾನವನ್ನು ಮಾಡಿಕೊಂಡು ಈ ಮಕ್ಕಳಿಗಾಗಿ ತಾನು ಬದುಕಬೇಕು ಅಂತ ಒಂದು ಛಲವನ್ನು ತೋರಿಸ್ತಾ ಇದ್ದಾಳೆ. ದಟ್ ಈಸ್ ದ ಪವರ್ ಆಫ್ ಇಂಡಿಯನ್ ವುಮೆನ್ ಅಂತ ಹೇಳ್ತೀವಿ, ಹೌದಲ್ವಾ? ಯಾಕಂದರೆ ಗಂಡನನ್ನು ಕಳ್ಕೊಂಡ ಹೆಂಡತಿಯ ಪರಿಸ್ಥಿತಿ ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ, ಯಾಕಂದರೆ ಸಮಾಜ ಒಂಥರ ನೋಡೋದಿಲ್ಲ. ಬಟ್ ಹಾಗಂತ ಇವಳು ಕೂಡ ಸೂಸೈಡ್ ಮಾಡಿಕೊಂಡ್ರೆ ಮಕ್ಕಳ ಗತಿ ಏನಾಗಲಿಕ್ಕಿಲ್ಲ. ಅದಕ್ಕೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಅವನ್ನ ಎದುರಿಸಬೇಕು ಹೊರತು ಸೂಸೈಡ್ ಮಾಡ್ಕೋತಕ್ಕಂಥ ಯೋಚನೆ ಯಾವತ್ತೂ ಮಾಡಬಾರ್ದು. ಇವತ್ತು ನಾವೆಲ್ಲ ಕಾಮನಾಗಿ ನೋಡ್ತಾ ಇರ್ತೀವಿ, SSLC ರಿಸಲ್ಟ್ ಬಂದ ನಂತರ, PUC ರಿಸಲ್ಟ್ ಬಂದ ನಂತರ ಎಷ್ಟೋ ಮಕ್ಕಳು ಸೂಸೈಡ್ ಮಾಡ್ಕೋದನ್ನು ಪತ್ರಿಕೆಯಲ್ಲಿ ನೋಡ್ತೀವಿ, ನ್ಯೂಸ್ ಪೇಪರಲ್ಲಿ ಕೇಳ್ತಾ ಇರ್ತೀವಿ, ಹೌದಲ್ವ? ಸೊ ರಿಸಲ್ಟ್ ಅನ್ನೋದೇ ಜೀವನ ಅಲ್ಲ, ಸಾವು ಅನ್ನೋದೇ ಜೀವನ ಅಲ್ಲ. ಎಲ್ಲವುಗಳನ್ನು ಮೀರಿ ಒಂದು ಒಳ್ಳೆ ಪ್ರಜೆಯಾಗಿ ಈ ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥ ಒಂದು ದೃಢ ಮನಸ್ಸನ್ನು ಇಟ್ಕೊಂಡು ನಾವು ವರ್ಕ್ ಮಾಡಿದರೆ ಎಂಥ ಕಷ್ಟ ಬಂದರೂ ಕೂಡ ನಾವು ಫೇಸ್ ಮಾಡ್ಬೋದು. ಇಲ್ಲಿ ಒಂದು ನಾವು ಕವನದ ಮೂಲಕ ನಮಗೆ ಏನೋ ಒಂದು ಒಳ್ಳೆಯ ಮಾತು ಸಂದೇಶ ಹೋಗ್ತಾ ಇದೆ ಅಂದರೆ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಯ ಹಾದಿ ಹಿಡಿಬಾರ್ದು, ನಾವು ಜೀವನವನ್ನು ಅಪ್ಪಿಕೊಳ್ಳಬೇಕು, ಸಾವನ್ನಲ್ಲ. ಹೌದಾ? ಸೊ ಈ ಕವನದಲ್ಲಿ ನಾವು ಒಂದು ರೈತನ ಪರಿಸ್ಥಿತಿಯನ್ನು ಕಾಮನ್ ಆಗಿ ಪ್ರತಿಯೊಂದು ಸಮಾಜದಲ್ಲಿ ಕಾಣ್ತಾ ಇರ್ತೀವಿ. ರೈತ ಸೂಸೈಡ್ ಮಾಡ್ಕೊಳ್ಬೇಕು, ಆ ಹಿಂದಿನ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನು ತುಂಬ ಒಂದು ವಿರುದ್ಧಾಕವಾಗಿ ಇಲ್ಲಿ ಕವಿತ್ರಿಯವರು ವರ್ಣನೆ ಮಾಡಿದ್ದಾರೆ. ಸೊ ಈ ಕವನದ ಒಂದು ಸಾರಾಂಶವನ್ನು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಇನ್ನೊಂದು ಬಾರಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ, ಸರಿನಾ? ಈಗ ನೀವು ಏನು ಮಾಡಬೇಕಂದ್ರೆ, ಈ ಪೊಯಮನ್ನು ಕಂಪ್ಲೀಟಾಗಿ ಓದ್ಕೊಂಡು ನಿಮ್ಮದೇ ಆದ ಒಂದು ಸಾರಾಂಶವನ್ನು ಬರೀರಿ. ಸ್ವಲ್ಪ ಸಾರಾಂಶ ಬರೆದರೆ ಈಸಿಯಾಗಿ ನಿಮಗೆ ಅದು ಮೆಮೊರೈಸೇಷನ್ ಆಗುತ್ತೆ, ಸರಿನಾ? ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ, ಆ ವಿಡಿಯೋಗೆ ಕೂಡ ವೇಟ್ ಮಾಡಿ. ಮತ್ತು ಇವತ್ತಿನ ಪೊಯಮ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಡೌಟ್ಸ್ ಕೇಳಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.